ಮತ್ತೆ ಗುಡುಗಿದ ಶಾಸಕ ಜಿಟಿ ದೇವೇಗೌಡ, ನಾನು ಜಾತಿಗೆಟ್ಟವನಲ್ಲ, ನಾನು ಪಕ್ಷ ನಿಷ್ಠೆ ಇರುವವನು, ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ. ನನಗೆ ಜೆಡಿಎಸ್ ದೊಡ್ಡ ಸ್ಥಾನ ಕೊಡಲಿಲ್ಲ ಅನ್ನೋ ಕಾರಣ ನನಗೇನು ಬೇಜಾರಿಲ್ಲ. ಜೆಡಿಎಸ್ ಪಕ್ಷದಿಂದ ಗೆದ್ದು ಶಾಸಕ ಆಗಿದ್ದೀನಿ, ಇಲ್ಲೇ ಒಂದಷ್ಟು ವರ್ಷಗಳ ಕಾಲ ಇರ್ತೀನಿ, ಅಲ್ಲಿ ಇಲ್ಲಿ ಹೋಗೋ ಅಭ್ಯಾಸ ನನಗಿಲ್ಲ. ಮತ್ತೆ ಗುಡುಗಿದ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ, ನಾನು ಪಕ್ಷ ನಿಷ್ಠೆ ಪಕ್ಷ ಪ್ರಾಮಾಣಿಕತೆ ಇರುವವನು, ನನಗೆ ಜೆಡಿಎಸ್ ದೊಡ್ಡ ಸ್ಥಾನ ಕೊಡಲಿಲ್ಲ ಅನ್ನೋ ಬೇಜಾರು ನನಗೇನಿಲ್ಲ. ಜಿಟಿ ದೇವೇಗೌಡರು ಹೇಳೋದು, ಜೆಡಿಎಸ್ ಪಕ್ಷದಿಂದ ಗೆದ್ದು ಶಾಸಕ ಆಗಿದ್ದೇನೆ, ಇಲ್ಲೇ ಇರ್ತೀನಿ ಒಂದಷ್ಟು ದಿನ. ನಾನು ದೇವೇಗೌಡರ ಮಾತಿಗೆ ಮಾತ್ರ ಬೆಲೆ ಕೊಡೋದು, ಅವರು ಇವರು ಏನೋ ಹೇಳಿದ್ರು ಅಂತ ಹೇಳಿ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನು ಸಿದ್ದರಾಮಯ್ಯ 25 ವರ್ಷಗಳ ಸ್ನೇಹಿತರು, ಅವರು ನನ್ನನ್ನು ಹೊಗಳುತ್ತಾರೆ, ನಾನು ಅವರನ್ನು ಹೊಗಳುತ್ತೀನಿ, ಅದರಲ್ಲಿ ತಪ್ಪೇನಿದೆ? ನಾನು ಅವರನ್ನು ಹೊಗಳುತ್ತೇನೆ, ವೇದಿಕೆಯಲ್ಲಿ ಅವರು ನನ್ನನ್ನು ಹೊಗಳುತ್ತಾರೆ, ಸ್ನೇಹಿತರು ನಾವು. ಹಂಗಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವುದಿಲ್ಲ. ಅವರು ಇವರು ಹೇಳ್ತಾರೆ. ಮತ್ತೆ ಗುಡುಗಿದ ಜಿಟಿ ದೇವೇಗೌಡ, ನಾನು ಜಾತಿಗೆಟ್ಟವನಲ್ಲ. ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷದ ಅತ್ಯಂತ ಹಿರಿಯ ಹಳೆಯ ತಲೆ. ಈ ಹಿಂದೆ ಒಂದಷ್ಟು ಅಸಮಾಧಾನಗಳು ಇತ್ತು ಅನ್ನುವ ಕಾರಣಕ್ಕೆ ಒಂದು ಸ್ವಲ್ಪ ಜೆಡಿಎಸ್ನಿಂದ ದೂರ ಉಳ್ಕೊಂಡಿದ್ರು. ಚನ್ನಪಟ್ಟಣದ ಬೈ ಎಲೆಕ್ಷನ್ ಸಂದರ್ಭ ನಿಖಿಲ್ ಕುಮಾರಸ್ವಾಮಿ ಆ ಭಾಗದ ಅಭ್ಯರ್ಥಿ ಆದ ನಂತರವೂ ಕೂಡ ಜಿಟಿ ದೇವೇಗೌಡರು ಅಖಾಡಕ್ಕೆ ಇಳಿದಿರಲಿಲ್ಲ. ನಿಖಿಲ್ ಕುಮಾರಸ್ವಾಮಿಯ ಪರ ಮತ ಪ್ರಚಾರಕ್ಕೆ ಹೋಗಿರಲಿಲ್ಲ. ಒಂದಷ್ಟು ಅಂತರ ಜಿಟಿ ದೇವೇಗೌಡರು ಕಾಯ್ದುಕೊಂಡಿದ್ರು. ಅದಕ್ಕೆ ನಾನಾ ತರಹದ ವ್ಯಾಖ್ಯಾನಗಳು ಕೂಡ ಜೆಡಿಎಸ್ ಪಕ್ಷದಲ್ಲೇ ಜೆಡಿಎಸ್ನ ನಾಯಕರೇ ವ್ಯಕ್ತಪಡಿಸಿದ್ರು. ಜಿಟಿ ದೇವೇಗೌಡರಿಗೆ ಕೇವಲ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನ ಕೊಟ್ಟರು ಅನ್ನುವ ಕಾರಣಕ್ಕೆ ಮತ್ತು ದೊಡ್ಡ ಸ್ಥಾನಮಾನ ಕೊಡಲಿಲ್ಲ ಅನ್ನುವ ಕಾರಣಕ್ಕೆ ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ದೂರ ಉಳಿದುಕೊಂಡಿದ್ದಾರೆ ಅಂತ ಹೇಳಿ ಒಂದಷ್ಟು ಪೊಲಿಟಿಕಲ್ ವ್ಯಾಖ್ಯಾನಗಳು ವ್ಯಕ್ತವಾಗಿತ್ತು. ಆದರೆ ಜಿಟಿ ದೇವೇಗೌಡರು ಇವತ್ತು ಕಡ್ಡಿ ಮುರಿದ ಹಾಗೆ ಓಪನ್ ಆಗಿ ಮಾತನಾಡಿದ್ದಾರೆ. ಅಲ್ರಯ್ಯ, ಜೆಡಿಎಸ್ನ ಹಿರಿಯ ಕಾರ್ಯಕರ್ತ ನಾನು, ಹಿರಿಯ ಲೀಡರು ಅಂತ ಹೇಳಲಿಲ್ಲ ಅವರು, ಹಿರಿಯ ಕಾರ್ಯಕರ್ತ ನಾನು, ಪಕ್ಷ ನಿಷ್ಠೆ ಇರುವವನು ನಾನು. ಒಂದು ಸ್ವಲ್ಪ ಬೇಜಾರಾದಾಗ ಮನೇಲಿ ಕೂತಿದ್ದೆ, ಕುಮಾರಸ್ವಾಮಿ ಮನೆ ಬಾಗಿಲಿಗೆ ಬರಲಿಲ್ಲ, ಬಂದಿದ್ಯಾರು ಎಚ್ ಡಿ ದೇವೇಗೌಡರು, ಅವ್ರ ಮಾತಿಗೆ ಮಾತ್ರ ನಾನು ಬೆಲೆ ಕೊಡ್ತೀನಿ. ಅವ್ರು ನನ್ನ ಜೊತೆ ಒಂದು ಸ್ವಲ್ಪ ಸಮಾಧಾನಕರವಾಗಿ ಮಾತನಾಡಿದರು, ಹಾಗಾಗಿ ಉಳ್ಕೊಂಡಿದ್ದೀನಿ. ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ಕಾಲ ಹೇಳಲಿಲ್ಲ ಅವರು. ಇನ್ನು ಕೆಲ ಕಾಂಗ್ರೆಸ್ನ ವೇದಿಕೆಗೆ ಜಿಟಿ ದೇವೇಗೌಡರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಜೆಡಿಎಸ್ನ ನಾಯಕನಾಗಿ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳೋದು ಯಾಕೆ ಅನ್ನೋ ಪ್ರಶ್ನೆಗಳು ಬಂದಾಗ, ಸಿದ್ದರಾಮಯ್ಯನವರು ಸಿಎಂ ಆಗಿರಬಹುದು, ನಾನೊಬ್ಬ ಶಾಸಕನಾಗಿರಬಹುದು, ನಮ್ಮಿಬ್ಬರ ಪಕ್ಷಗಳು ಬೇರೆ ಬೇರೆಯಾಗಿರಲೂಬಹುದು. ಹಂಗಂತ ಸ್ನೇಹಿತನನ್ನ ಮರೆಯೋದಕ್ಕೆ ಸಾಧ್ಯನಾ? ನಿಮಗೆ ಗೊತ್ತಿರುವಂತೆ ಸಿದ್ದರಾಮಯ್ಯನವರು ಜೆಡಿಎಸ್ನಲ್ಲಿದ್ದವರು. ನನ್ನ ಅವರ ಬಾಂಧವ್ಯ ಸರಿಸುಮಾರು 25 ವರ್ಷಗಳ ನಿಕಟ ಸ್ನೇಹ ಬಾಂಧವ್ಯ. ಅವರು ನನ್ನನ್ನು ಹೊಗಳುತ್ತಾರೆ, ನಾನು ಅವ್ರನ್ನ ಹೊಗಳುತ್ತೇನೆ. ಅದಕ್ಕೆ ರಾಜಕೀಯ ಕಾರಣಗಳೇನೂ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಯಾರನ್ನೂ ಹೊಗಳಬಹುದು, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾರೆ. ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಇವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ಸಿಗೆ ಹೋಗೋದಿಲ್ಲ. ನಾನು ಜೆಡಿಎಸ್ನ ಶಾಸಕ, ಇಲ್ಲಿ ಗೆದ್ದಿದ್ದೀನಿ, ಇಲ್ಲಿ ಗೆದ್ದು ಅಲ್ಲೋಗೋದು ಎಷ್ಟು ಸರಿ ಅಂತ ಹೇಳಿ ಜಿಟಿ ದೇವೇಗೌಡರು ಗುಡುಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.